ಚಿತ್ರದುರ್ಗದಲ್ಲಿ ಪಾಳು ಬಿದ್ದ ಮನೆಯಲ್ಲಿ ಅಸ್ಥಿ ಪಂಜರ ಪತ್ತೆಯಾದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮನೆಯಲ್ಲಿ ಪತ್ತೆಯಾಗಿದ್ದು ಮೂರಲ್ಲ ಬರೋಬ್ಬರಿ 5 ಅಸ್ಥಿ ಪಂಜರ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಂದೇ ಬೆಡ್ರೂಮ್ನಲ್ಲಿ 3, ಮತ್ತೊಂದರಲ್ಲಿ 2, ಒಟ್ಟು 5 ಅಸ್ಥಿ ಪಂಜರಗಳು ಪತ್ತೆಯಾಗಿರೋದು. ಜಗನ್ನಾಥ್ ರೆಡ್ಡಿ, ಅವರ ಪತ್ನಿ ಪ್ರೇಮಾ ರೆಡ್ಡಿ, ಮಕ್ಕಳಾದ ತ್ರಿವೇಣಿ ರೆಡ್ಡಿ ಮತ್ತೆ ನರೇಂದ್ರ ರೆಡ್ಡಿ ಹಾಗೆ ಕೃಷ್ಣ ರೆಡ್ಡಿ ಅನ್ನೋರ ಅಸ್ಥಿ ಪಂಜರಗಳು ಇದು ಅಂತ ಸದ್ಯ ಶಂಕೆ ವ್ಯಕ್ತವಾಗ್ತಾ ಇರೋದು. ಎಲ್ಲ ಖಾತ್ರಿ ಆಗಬೇಕು, ಅದೆಲ್ಲದಕ್ಕೂ ಕೂಡ FSL ವರದಿ ಸಿಕ್ಕಬೇಕು, ಮೆಡಿಕಲಿ ಅದೆಲ್ಲವೂ ಪ್ರೂವ್ ಆದಮೇಲೆ ಅವರದ್ದೇ ಅಸ್ಥಿ ಪಂಜರ ಅನ್ನೋದೆಲ್ಲ ಖಾತ್ರಿ ಆಗುತ್ತೆ. ಬಟ್ ಸದ್ಯಕ್ಕೆ ಈಗ ಕನ್ಫರ್ಮೇಶನ್ ಸಿಗ್ತಾ ಇರೋದು ಅಲ್ಲಿ 3 ಅಲ್ಲ ಪತ್ತೆ ಆಗಿರುವಂಥದ್ದು ಒಟ್ಟು 5 ಅಸ್ಥಿ ಪಂಜರಗಳು ಅಂತ ಹೇಳಿ. ಒಂದೇ ಮನೆಯಲ್ಲಿ ಒಂದು ಕೋಣೆಯಲ್ಲಿ 3 ಅಸ್ಥಿ ಪಂಜರಗಳು ಒಂದೇ ಕಡೆ ಸಿಕ್ಕಿದೆ, ಮತ್ತೊಂದು ಕೋಣೆಯಲ್ಲಿ ಇನ್ನು 2 ಅಸ್ಥಿ ಪಂಜರಗಳು ಸಿಕ್ಕಿರುವಂಥದ್ದು. ಒಟ್ಟು 5 ಅಸ್ಥಿ ಪಂಜರಗಳು ಸಿಕ್ಕಿದೆ. ಈಗಾಗಲೇ FSL ತಂಡ ಕೂಡ ಸ್ಥಳಕ್ಕೆ ಆಗಮಿಸಿ ಏನೆಲ್ಲ ರಿಪೋರ್ಟ್ಗೆ ಬೇಕಾಗಿದೆ ಅವಶ್ಯಕತೆ ಸ್ಯಾಂಪಲ್ಸ್ ಅದೆಲ್ಲವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಬಹಳ ನಿಗೂಢವಾಗಿ ಕಂಡು ಬರ್ತಾ ಇರುವಂಥ ಕೇಸ್ ಇದು. ಇದರ ಬಗ್ಗೆ ಯಾರೊಬ್ಬರಿಗೂ ಯಾವುದೇ ಮಾಹಿತಿಯೂ ಗೊತ್ತಿಲ್ಲ ಮತ್ತು ಅಸ್ಥಿ ಪಂಜರಗಳು ಸಿಗುವವರೆಗೂ ಕೂಡ ಇಲ್ಲಿ ಸಾವಾಗಿದೆ ಅನ್ನುವಂಥದ್ದು ಅಥವಾ ಇಂಥದ್ದೊಂದು ಪ್ರಕರಣ ಆಗಿದೆ ಅನ್ನೋದು ಬೆಳಕಿಗೆ ಬಂದಿಲ್ಲ. ಸಿನಿಮಾಗಳಲ್ಲಿ ಸಹಜವಾಗಿ ನಾವು ಇಂಥ ಕೇಸ್ಗಳನ್ನು ನೋಡ್ತೀವಿ, ಇಂಥ ಪ್ರಕರಣಗಳನ್ನು ಭೇದಿಸೋದೆಲ್ಲ ಇರುತ್ತೆ. ಸಹಜವಾಗಿ ಈಗ ಒಂದು ಸಾವಾಯಿತು ಅಂದರೆ ಶವವನ್ನು ಬಹಳ ದಿನ ಮುಚ್ಚಿಡೋದಕ್ಕಾಗೋದಿಲ್ಲ, ಅಥವಾ ಅದನ್ನು ಒಂದು ಡಿಸ್ಪೋಸ್ ಮಾಡಿಬಿಟ್ಟಿರ್ತಾರೆ, ಅದಾದಮೇಲೆ ಇನ್ವೆಸ್ಟಿಗೇಷನಲ್ಲಿ ಸಿಕ್ಕಾಕೊಳ್ತಾರೆ ಅಥವಾ ಇನ್ನೇನೋ, ಇದು ಆತ್ಮಹತ್ಯೆ ಆಗಿರ್ಬೋದು ಮತ್ತು ಇನ್ನೇನೋ ಆಗಿರಬಹುದು. ಬಟ್ ಅದು ಬೆಳಕಿಗೆ ಬರಬೇಕು. ಪ್ರಕರಣ ಸಾವಾಗಿ 1 ವಾರ ಅಥವಾ 5 ದಿನ ಇಷ್ಟೊತ್ತಿಗೆಲ್ಲ. ಇಲ್ಲಿ ಅಸ್ಥಿ ಪಂಜರಗಳಾಗೋವರೆಗೂ ಕೂಡ ಪ್ರಕರಣ ಗೊತ್ತೇ ಆಗಿಲ್ಲ. ಒಂದೇ ಮನೆಯಲ್ಲಿ 5 ಅಸ್ಥಿ ಪಂಜರಗಳು ಈ ರೀತಿ ಪತ್ತೆಯಾಗಿರೋದು ಈ ಕೇಸ್ನ ನಿಗೂಢತೆ ಏನು ಅನ್ನೋದನ್ನು ಭೇದಿಸೋದ್ರಲ್ಲಿ ಪೊಲೀಸರಿಗೆ ಈಗ ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ದೊಡ್ಡ ಸಿದ್ದವನಹಳ್ಳಿ ಮೂಲದ ಜಗನ್ನಾಥ್ ರೆಡ್ಡಿ ಅನ್ನೋರಿಗೆ ಸೇರಿದಂಥ ಮನೆ ಇದು. ಈ ಅಸ್ಥಿ ಪಂಜರಗಳು ಅದಕ್ಕಾಗಿ ಜಗನ್ನಾಥ್ ರೆಡ್ಡಿ ಕುಟುಂಬದವರದ್ದು ಅನ್ನೋ ಶಂಕೆ ಸದ್ಯಕ್ಕೆ ತನಿಖೆಯಲ್ಲಿ ಮೊದಲಿಗೆ ಒಂದು ಶಂಕೆ ಇರುತ್ತೆ. ಅಂದರೆ ಈ ರೀತಿ ಇರಬಹುದು ಅನ್ನೋ ಒಂದು ಆ್ಯಂಗಲ್ ಸೆಟ್ ಮಾಡ್ಕೊಳ್ತಾರೆ. ಆ ಆಧಾರದ ಮೇಲೆ ಅದೇ ಕುಟುಂಬದವರದ್ದಿದ್ದು 5 ಅಸ್ಥಿ ಪಂಜರಗಳು ಅಂತೇಳಿ ಶಂಕೆ ಇದೆ ಸದ್ಯಕ್ಕೆ. ಜಗನ್ನಾಥ್ ರೆಡ್ಡಿ, ಪತ್ನಿ ಪ್ರೇಮಾ ರೆಡ್ಡಿ, ಮಕ್ಕಳಾದ ತ್ರಿವೇಣಿ ರೆಡ್ಡಿ ಮತ್ತೆ ನರೇಂದ್ರ ರೆಡ್ಡಿ, ಕೃಷ್ಣ ರೆಡ್ಡಿ ಅನ್ನೋ ಒಂದೇ ಕುಟುಂಬದ 5 ಅಸ್ಥಿ ಪಂಜರ ಇದು ಅನ್ನೋದು ಸದ್ಯದ ಶಂಕೆ. ಅವರು ಜಗನ್ನಾಥ್ ರೆಡ್ಡಿ ಅಂದ್ಬಿಟ್ಟು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿದ್ದರು. ಅವರು ರಿಟೈರ್ಡ್ ಆದಮೇಲೆ ಇಲ್ಲೇ ಇದ್ದರು ಕೆಲವು ವರ್ಷಗಳ ಕಾಲ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರು ಪಕ್ಕದ ಮನೆಯದು ಜೊತೆಯಲ್ಲಿ ಕೂಡ ಅವ್ರದ್ದು ಸಂಪರ್ಕ ಇರಲಿಲ್ಲ. ಬಾಬು ಅಂತ ಒಬ್ಬ ಮಗ ಮಾತ್ರ ಓಡಾಡ್ತಿದ್ದ, ಬುಲೆಟ್ ವೆಹಿಕಲ್ ಓಡಾಡ್ತಾಯಿದ್ದ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಆಮೇಲೆ ನಾನು ಒಂದು ಸಾರಿ ಜಗನ್ನಾಥ್ ರೆಡ್ಡಿ ಇದ್ದಾಗ ಪಕ್ಕ ಮನೆ ಇತ್ತು, ಅದನ್ನು ಮನೆ ತಗೊಳ್ಳೋಕ್ಕೆ ಕೇಳಲಿಕ್ಕೆ ಹೋಗಿದ್ದೆ ನಾನು ನನ್ನ ಫ್ರೆಂಡು. ಸದ್ಯಕ್ಕೆ ನಾವು ಮಾರಾಟ ಮಾಡಲ್ಲ ಅಂತ ಹೇಳಿದರು. ಅಷ್ಟು ಆವತ್ತು ಮಾತಾಡಿರೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾರ ಹತ್ರನೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಿರಲಿಲ್ಲ. ಅಲ್ಲಿ ಹೆಣ್ಮಕ್ಳು ಕೂಡ ಯಾವಾಗಲೂ ಕಸ ಗುಡ್ಸೋಕೆ ಬರೋರು, ಬೆಳಗಿನ ಹೊತ್ತದು ಮತ್ತು ಹೋಗೋದು ಮತ್ತು ಬಾಗಿಲು ತೆಗಿತಾನೆ ಇರಲಿಲ್ಲ. ಅವರು ಯಾರ ತಗೋ ಸಂಪರ್ಕ ಇರಲಿಲ್ಲ. ಅವರು ಯಾರ್ಯಾರು ಬರ್ತಾ ಇರಲಿಲ್ಲ. ಅವ್ರು 4 ಜನ ಏನಿದ್ರಲ್ಲ, ಅದು ಬಾಬು ಒಬ್ಬನ ಮಾತ್ರ ಹೊರಗಡೆ ಓಡಾಡ್ತಿದ್ದು, ಹೆಣ್ಮಕ್ಳು ಹೊರಗಡೆ ಓಡಾಡ್ತಿರ್ಲಿಲ್ಲ. ಯಾವಾಗಲೂ ಒಳಗಡೆ ಇರೋರು. ಅವರು ಯಾರಿಗೂ ಸಂಪರ್ಕ ಇಲ್ಲ ಅವ್ರಿಗೆ. ಘಟನೆ ಸ್ಥಳದಿಂದಾನೇ ಡೀಟೇಲ್ಸ್ ಕೊಡ್ತಾರೆ ರಾಘವೇಂದ್ರ. ಈಗ ಸ್ನೇಹಿತರೊಟ್ಟಿಗೋ ಸಂಬಂಧಿಕರೊಟ್ಟಿಗೋ ಒಟ್ಟು ಸಮಾಜದ ಜೊತೆ ಸಂಪರ್ಕನೇ ಇರಲಿಲ್ವಾ ಅಂತ, ಅಸ್ಥಿಪಂಜರ ಆಗುವವರೆಗೂ ಗೊತ್ತೇ ಆಗಿಲ್ಲ ಅಥವಾ ಪ್ರಕರಣ ಬೆಳಕಿಗೆ ಬಂದಿಲ್ಲ ಅಂದರೆ ಬಹಳ ನಿಗೂಢ ಅನ್ನಿಸ್ತಾ ಇದೆ ಈ ಕೇಸ್. ಸದ್ಯ ಏನೆಲ್ಲ ಗೊತ್ತಾಗ್ತಾ ಇರೋದು? ಈಗಾಗಲೇ ಏನು ಜಗನ್ನಾಥ ರೆಡ್ಡಿ ಅವರ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಈ ಒಂದು 5 ಅಸ್ಥಿ ಪಂಜರಗಳ ಒಂದು ಏನು ಈ ಒಂದು ಪ್ರಕರಣ ಏನಿದೆ ಸದ್ಯಕ್ಕೆ ತುಂಬಾ ಕುತೂಹಲವನ್ನ ಎಲ್ಲರಲ್ಲೂ ಕೂಡ ಕೇಳಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ 5 ಅಸ್ಥಿ ಪಂಜರ ಅಂದ್ರೆ ಅವರೇ ಕುಟುಂಬದವರದ್ದು ಅಂದಲಾಗಂತ ಈ 5 ಅಸ್ಥಿ ಪಂಜರಗಳು ಏನಿವೆ ಇವು ಈ ಒಂದು ಸ್ಥಿತಿ ಬರೋವರೆಗೂ ಕೂಡ ಯಾರಿಗೂ ಗೊತ್ತಾಗಿಲ್ವಾ ಅಂತಕ್ಕಂಥ ಸಾಕಷ್ಟು ಒಂದು ವಿಷಯ ಕೂಡ ಈಗ ಚರ್ಚೆ ಆಗ್ತಕ್ಕಂಥದ್ದು. ಸದ್ಯಕ್ಕೆ ಏನಂತಂದ್ರೆ ಈ ಒಂದು ಅಕ್ಕಪಕ್ಕದ ಒಂದು ಮನೆಯವರು ಹೇಳ್ತಕ್ಕಂಥ ಮಾಹಿತಿಯ ಪ್ರಕಾರ ಈ ಒಂದು ಕುಟುಂಬಸ್ಥರು ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾಜಕ್ಕೆ ತಮ್ಮನ್ನು ತಾವು ತೆರೆದುಕೊಂಡಿರ್ಲಿಲ್ಲ. ಅಂದ್ರೆ ಅಕ್ಕಪಕ್ಕದವ್ರ ಜೊತೆ ಒಳ್ಳೆಯ ಒಂದು ಒಡನಾಟವಾಗಿರ್ಬೋದು ಅಥವಾ ಅವರ ಸಂಬಂಧಿಕರಾಗಿರ್ಬೋದು ಅಥವಾ ಇವರು ಈ ಹಿಂದೆ ಏನು ಕೆಲಸ ಮಾಡಿದ್ರು ಅವ್ರು ಕೆಲಸ ಮಾಡ್ತಕ್ಕಂಥ ಸ್ನೇಹಿತರಾಗ್ಲಿ ಅವ್ರ ಮನೆಗೆ ಬರ್ತಾ ಇರ್ಲಿಲ್ಲ. ಇವ್ರೊಂದಿಗೆ ಯಾರು ಕೂಡ ಅಷ್ಟೊಂದು ಸಂಭಾಷಣೆಯನ್ನು ಕೂಡ ಮಾಡ್ತಿರ್ಲಿಲ್ಲ ಅಥವಾ ಪರಸ್ಪರ ಭೇಟಿ ಆಗೋದಾಗಿರ್ಬೋದು ಅಥವಾ ಅಕ್ಕಪಕ್ಕದವರ ಮನೆಯವ್ರ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡ್ರಾಗಿರ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಈ ಕುಟುಂಬಸ್ಥರು ಮಾಡ್ತಿರ್ಲಿಲ್ಲ. ಅದೇ ರೀತಿ ಜಗನ್ನಾಥ್ ರೆಡ್ಡಿ ಅವರು ಕೂಡ ಅಷ್ಟೇ ಯಾವುದೋ ಒಂದು ಸಮಾಜಕ್ಕೆ ತಮ್ಮನ್ನು ತಾವು ತೆರೆದುಕೊಳ್ಳೋದಾಗಿರ್ಬೋದು ಅಥವಾ ಅಕ್ಕಪಕ್ಕದವ್ರ ಜೊತೆ ಮಾತನಾಡಬಹುದು ಯಾವುದೇ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಯ
ಮನೆಯವರು ಕೂಡ ಇಲ್ಲಿವರೆಗೂ ಕೂಡ ನೋಡಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಹೇಳ್ತಿದ್ದಾರೆ. ಈ ಎಲ್ಲವನ್ನು ನೋಡ್ಬೇಕಾದ್ರೆ ಒಂದು ಕಡೆ ಕಳೆದ 4-5 ವರ್ಷಗಳಿಂದ ಈ ಕುಟುಂಬಸ್ಥರನ್ನೇ ಕಾಣದೇ ಇರತಕ್ಕಂತ ಅಕ್ಕಪಕ್ಕದ ಮನೆಯವರು ಮತ್ತು ಈ ಕುಟುಂಬಕ್ಕೆ ಒಂದು ಫೋನ್ ಕಾಲ್ ಮಾಡಿರೋದು ಆಗಿರ್ಬೋದು ಅಥವಾ ಬಂದು ಭೇಟಿ ಆಗೋದಾಗಿರ್ಬೋದು, ಈ ಒಂದು ಯಾವುದೇ ರೀತಿಯ ಕೆಲಸಗಳನ್ನು ಕೂಡ ಸಂಬಂಧಿಕರು ಕೂಡ ಮಾಡಿರೋದಿಲ್ಲ. ಹಾಗಾಗಿ ಸದ್ಯ ಈ ಒಂದು ವ್ಯವಸ್ಥೆಯನ್ನ ನೋಡಿದಾಗ, ಈ ಒಂದು ಎಲ್ಲ ಘಟನೆಗಳನ್ನು ನೋಡ್ತಿದ್ದಂತೆ ಖಂಡಿತವಾಗ್ಲೂ ಇಂತಹ ಒಂದು ಕುಟುಂಬ ಅಂದ್ರೆ ಈಗಾಗಲೇ ರಿಟೈರ್ಡ್ ಇಂಜಿನಿಯರ್ ಆಗಿರ್ತಕ್ಕಂಥವ್ರು, ಇವರ ಕುಟುಂಬ ಈ ರೀತಿ ಸಮಾಜದಿಂದ ದೂರ ಉಳಿಯಕ್ಕೆ ಸಾಧ್ಯವಾ ಅಂತಕ್ಕಂಥ ಸಾಕಷ್ಟು ಚರ್ಚೆಗಳು ಈಗ ಶುರುವಾಗಿರ್ತಕ್ಕಂಥದ್ದು. ಸೊ ರಘುವೇಂದ್ರ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.